ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಗಳಿಗೆ ಮುಂಜಾನೆ ವಂದನೆಗಳು. ದೇವರ ಮಹಾಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನನ್ನು ಸ್ತುತಿಸಿ ಆರಾಧಿಸಿ ಕೊಂಡಾಡುವಂಥ ಅಮೂಲ್ಯವಾದಂಥ ಸಂದರ್ಭವನ್ನು ಸಮಯವನ್ನು ತಂದೆಯಾದ ದೇವರು ನಮಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆಯಾದ ದೇವರಿಗೂ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅನುದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ. ಜನವರಿ 5ನೇ ತಾರೀಕಿನ ಅನುದಿನದ ಪರಲೋಕ ಮನ್ನ. ದೇವರೇ, ನಿನ್ನನ್ನು ದೂಷಿಸುವವರ ದೂಷಣೆಗಳು ನನ್ನ ಮೇಲೆ ಬಂದವು. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 3ನೇ ವಚನ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಇಲ್ಲಿ ಪೌಲರು ಬರೆಯುತ್ತಿರುವಂಥ ಒಂದು ವಚನ, ದೇವರೇ ನಿನ್ನನ್ನು ದೂಷಿಸುವವರ ದೂಷಣೆಗಳು ನನ್ನ ಮೇಲೆ ಬಂದೆವು ಎಂಬುದಾಗಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಈ ವಚನ ಯೇಸು ಕ್ರಿಸ್ತರಿಗೆ ಬರೆದಿರುವಂಥ ಒಂದು ಪ್ರವಾದನ ವಾಕ್ಯ, ಅವ್ರ ಬಗ್ಗೆ ಬರೆದಿರುವಂಥದ್ದು. ಇದು ಎಲ್ಲಿ ಬರೆದೈತಪ್ಪ ಅಂತಂದರೆ ಕೀರ್ತನೆ 69:9 ಈ ಒಂದು ವಚನ ಬರೆದಿದೆ. ಮನುಷ್ಯರು ಕಷ್ಟ ಸಂಕಟದಲ್ಲಿ ಸಿಲುಕಿದಾಗ, ನಾವು ಸಾವು ನೋವುಗಳಾದಾಗ ದೇವರನ್ನ ದೂಷಿಸ್ತೇವೆ. ಆದ್ದರಿಂದ ಆ ಒಂದು ದೂಷಣೆಗಳೆಲ್ಲ ಕ್ರಿಸ್ತನ ಮೇಲೆ ಬಂದವು. ಯಾವ ರೀತಿ ಅಂತಂದರೆ ರೋಮ 15:7 ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿಯ ಅಭಿವೃದ್ಧಿಯನ್ನು ನೋಡಲಿ ಅಂತಾರೆ. ಈ ರೀತಿ ನಾವು ನೆರೆಯವರೆಯವರು ಸಹೋದರ ಸಹೋದರಿಗಳಿಗೆ ಸಹಾಯ ಮಾಡುವಾಗ, ಪ್ರೀತಿ ತೋರಿಸುವಾಗ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳು ನಮ್ಮ ಮೇಲೆ ಬರುವುದು ಉಂಟು. ಅವುಗಳನ್ನೆಲ್ಲ ನಾವು ಸಹಿಸಿಕೊಳ್ಳಬೇಕು. ಕಾರಣ, ನಮಗೆ ಮಾದರಿಯಾಗಿ ಕ್ರಿಸ್ತನು ತೋರಿಸಿಕೊಟ್ಟಿರೋದರಿಂದ ಸಕಲ ಮಾನವರ ದೇವ ದೂಷಣೆಗಳನ್ನು ಆತನ ಮೇಲೆ ಹಾಕಿದರು ಅಂತ ನಾವು ನೋಡ್ತೀವಿ. ಎಲ್ಲ ಹಿಂಸೆ ನೋವುಗಳು ಯೇಸು ಕ್ರಿಸ್ತರ ಮೇಲೆ ಬಂದವು. ಹೀಗೆ ಮೊದಲೇ ಬರೆದಿದ್ದಂತೆ ಅವು ಏನಾದವಂತೆ ನೆರವೇರಿದವು ಅಂತ ನಾವು ನೋಡ್ತೀವಿ. ಮತ್ತೊಬ್ಬರ ಬಗ್ಗೆ ಕರುಣೆ ಸಹಾನುಭೂತಿ ತೋರಿಸುವಂಥ ಸಂದರ್ಭದಲ್ಲಿ ಇವು ಬರ್ತಾರೆ. ಅವ್ರಿಗೋಸ್ಕರ ನಾವು ಏನೇ ಹಿಂಸೆ ನೋವು ನಿಂದೆ ಒಂದು ಆರೋಪಗಳನ್ನು ಎಲ್ಲ ಸಹಿಸಿಕೊಳ್ಳಬೇಕು, ಆಗ ಅವು ಬರ್ತವೆ. ಆದರೆ ದೇವರ ಮೇಲೆ ಪ್ರೀತಿ ಇದ್ದರೆ ಯಾವುದೇ ಕಾರಣಕ್ಕೂ ನಾವು ದ್ವೇಷ ಮಾಡೋಕ್ಕೆ ಹೋಗಲ್ಲ, ಅವನ್ನ ಸಹಿಸ್ಕೊಳ್ತೀವಿ. ಈಗ 100% ಕ್ರಿಸ್ತನಲ್ಲಿ ಇತ್ತು, ಅವರು ಅದನ್ನ ಸಹಿಸ್ಕೊಂಡ್ರು, ಅವ್ರಿಗೆ ಅದೇ ರೀತಿ ಬಂತು ಅಂತಾರೆ. ಆದರೆ ನಾವು ಆತನ ಶರೀರದ ಅಂಗಗಳಾಗಿರುವಾಗ, ಕ್ರಿಸ್ತನ ನಿಮಿತ್ತ ದೇವರ ಮೇಲಿನ ಪ್ರೀತಿಯ ನಿಮಿತ್ತ ನಿಂದೆ ಹಿಂಸೆಗಳು ಅಪಮಾನಗಳು ನೋವುಗಳು ಬರುವಾಗ ತಾಳ್ಮೆ ಸಹನೆಯಿಂದ ನಾವೇನು ಮಾಡಬೇಕು, ವರ್ತಿಸ್ಬೇಕು ಅಂತಾರೆ. ಯಾವ ರೀತಿ ಕ್ರಿಸ್ತನು ತನ್ನ ಮೇಲೆ ದೇವದೂಷಣೆ ಭಾರಗಳನ್ನು ಹೊತ್ತುಕೊಂಡು ಸಹಿಸಿಕೊಂಡು, ನಾವು ಸಹ ಅಂಥ ದುರವಸ್ಥೆಯನ್ನು ಅನುಭವಿಸಬೇಕು, ಅನುಸರಿಸಬೇಕು. ನಮ್ಮನ್ನು ಹೀಗೆ ನಡೆಸಿಕೊಂಡವರಿಗೋಸ್ಕರ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಅವರ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪಪಟ್ಟಲ್ಲಿ ದೇವರು ಒಂದು ವೇಳೆ ಅವರಿಗೆ ಕರುಣೆಯನ್ನು ತೋರಿಸ್ಬೋದು. ಇದರಲ್ಲಿ ನಮ್ಮ ತಾಳ್ಮೆ ಮತ್ತು ಭಕ್ತಿ ಭಾವಗಳು ಆವರಿಸಿ ಆತನ ಸೇವೆಯಲ್ಲಿ ನಿಷ್ಠಾವಂತ ಸೈನಿಕರಾಗಿ ನಾವು ಕಾಣಿಸಿಕೊಳ್ಬೇಕಾಗಿದೆ ಅಂತಾರೆ. ಕ್ರಿಸ್ತರು ಲೋಕದಲ್ಲಿದ್ದಾಗಂತ ಮಾನವ ಭ್ರಷ್ಟತೆ ಹೆಚ್ಚಿರುವುದನ್ನು ನೋಡಿ ಅವರು ಆಶ್ಚರ್ಯಪಡಲಿಲ್ಲ. ತಾನಿದ್ದಂಥ ಲೋಕ ಪಾಪದ ದ್ವೇಷದಿಂದ ದ್ವೇಷಪೂರಿತವಾಗಿದೆ, ಕತ್ತಲೆಯ ಅಧಿಪತಿ ಸೈತಾನನ ವಶಕ್ಕೆ ಒಳಪಟ್ಟಿದೆ ಅಂತ ಆತನಿಗೆ ಮೊದಲೇ ತಿಳಿದಿದ್ದರಿಂದ ಇದರ ಪರಿಣಾಮವಾಗಿ ತನ್ನ ಮೇಲೆ ದೂಷಣೆಗಳು, ಪರಿಹಾಸ್ಯ, ಹಿಂಸೆ, ನೋವುಗಳು ಬಂದವೆ ಅಂತ ಆತನಿಗೆ ಮೊದಲೇ ಗೊತ್ತಿದ್ದರಿಂದ ಸಹಿಸಿಕೊಂಡ್ರು. ಇವೆಲ್ಲವನ್ನು ಆತನು ಮಹಾಪ್ರೀತಿಯಿಂದ ತನಗೆ ಬಾಧೆಗಳಾಗಿದ್ದರೂ ಸಹಿಸಿಕೊಂಡು ತನ್ನ ಕರುಣೆಯ ಮಾನವೀಯತೆಯನ್ನು ಪ್ರದರ್ಶಿಸುವಲ್ಲಿ ಯಶಸ್ವಿಯಾದರು ಅಂತ ನೋಡ್ತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ನಮ್ಮ ಪರಲೋಕ ತಂದೆಯ ಕೃಪಾ ಗುಣಲಕ್ಷಣಗಳು ಸೈತಾನನ್ನು ಮೋಸ, ವಂಚನೆ, ತಪ್ಪು ಗ್ರಹಿಕೆಗಳ ಆಧಾರವಾಗಿ ಕೆಟ್ಟದ್ದಾಗಿ ಕಾಣುವಂತೆ ಲೋಕದಲ್ಲಿ ವ್ಯಕ್ತಪಡಿಸಿದ್ದನ್ನು ನಾವು ನೋಡ್ತೀವಿ. ಹಾಗೆ ದೇವರ ಸಂಕಲ್ಪಗಳನ್ನು ಸೈತಾನನು ಜನರ ಮುಂದೆ ಕೆಟ್ಟದಾಗಿ ಕಾಣುವಂತೆ ಮಾಡಿರುತ್ತಾನೆ. ಇದು ಆಗುವುದಕ್ಕೆ ಕಾರಣ ಜನಗಳಲ್ಲಿ ಮೌಢ್ಯತೆ, ಪಾಪಮಯ ಸ್ಥಿತಿ ಇರುವಂಥದ್ದೇ. ಇದೆಲ್ಲವುಗಳ ಪರಿಣಾಮ ದೇವರು ಅಧರ್ಮಿಗಳ ದೂಷಣೆಗೆ ಗುರಿ ಮಾಡಿದ್ದಾನೆ. ಜನರಲ್ಲಿ ಯಾರ್ಯಾರು ಇಂಥ ದೂಷಣೆಗಳ ಭಾರ ತಾವೇ ಹೊರುತ್ತಾರೋ ಆತನ ಪರವಾಗಿ ನಾವು ಇದ್ದೇವೆ ಎಂಬುದನ್ನು ದೃಢಪಡಿಸುತ್ತಾರೆ. ಆದರೆ ಈ ವಿಷಯಗಳಲ್ಲಿ ವೈವಿಧ್ಯತೆ ಇರುವಂಥದ್ದು ಸಹಜ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬಂದಿರ್ತದೆ ಅಂತ ನಾವು ನೋಡ್ತೀವಿ. ಅದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, 2 ಕೊರಿಂಥ 1ನೇ ಅಧ್ಯಾಯ 5 ಕ್ರಿಸ್ತನ ನಿಮಿತ್ತವಾಗಿ ಹೇಗೆ ಹೇರಳವಾಗಿ ಬಾಧೆಗಳು ಉಂಟಾಗುತ್ತವೆಯೋ ಹಾಗೆಯೇ ಕ್ರಿಸ್ತನ ಮೂಲಕವಾಗಿ ಹೇರಳವಾಗಿ ಆದರಣೆಯು ಉಂಟಾಗುತ್ತದೆ ಅಂತ ನಾವು ನೋಡ್ತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, 2 ಕೊರಿಂಥ
4:8 ಸಹಿತ ಹೇಳ್ತಾರೆ, ಸರ್ವ ವಿಷಯದಲ್ಲಿಯೂ ಇಕ್ಕಟ್ಟು ಬಂದರೂ ನಾವು ಅತಿ ಸಂಕಟ ಪಡುವರಲ್ಲ. ನೋಡಿ, ಕ್ರಿಸ್ತನ ನಿಮಿತ್ತವಾಗಿ ನಮಗೆ ಬಾಧೆಗಳು ಏರಳವಾಗಿ ಬರ್ತವೆ, ಆದರೆ ಅತಿ ಸಂಕಟಗಳು ನಮಗೇನಾಗಲ್ಲ, ಬರೋಕ್ಕೋಗಲ್ಲ ಅವು. ಆದರೆ ಅಷ್ಟೇ ಏರಳವಾಗಿ ನಮಗೆ ಆಧರಣೆಗಳು ಸಿಗ್ತವೆ. ಇವುದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡಾಗ ನಾವು ಸಂತೋಷ ಮತ್ತು ಸಮಾಧಾನದಿಂದ ಅವುಗಳನ್ನ ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ. ಆದ್ದರಿಂದ ಗಲಾತ್ಯ 5ನೇ ಅಧ್ಯಾಯ 20ರಲ್ಲೂ ಸಹಿತ ಪೌಲರು ಈ ಮಾತನ್ನು ಬರೀತಾರೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಮೇಲೆ ಜೀವಿಸುವವನು ನಾನಲ್ಲ, ನನ್ನಲ್ಲಿ ಜೀವಿಸುವವನು ಯೇಸು ಕ್ರಿಸ್ತರು ಅಂತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ನಾವು ಕ್ರಿಸ್ತನ ಜೊತೆಗೆ ಶಿಲುಬೆಗೆ ಹಾಕಿಸ್ಕೊಂಡ್ಬಿಟ್ಟಿದ್ದೀವಿ. ಹಂಗಂದರೆ ಪಾಪದ ಪಾಲಿಗೆ ಇನ್ಮೇಲೆ ನಾನೇನಾಗಲ್ಲ, ಜೀವಿಸಲ್ಲ, ಕ್ರಿಸ್ತನಂತೆ, ಕ್ರಿಸ್ತನಿಗೋಸ್ಕರ, ದೇವರಿಗೋಸ್ಕರ ನಾನು ಜೀವಿಸ್ತೀನಿ ಅಂತ ಹೇಳ್ತೀನಿ. ಹಂಗಾರೆ ನನ್ನಲ್ಲಿ ಯೇಸು ಕ್ರಿಸ್ತರು ಈ ಜೀವಿಸ್ತಾ ಇದ್ದಾರೆ ಇನ್ಮೇಲೆ ಅಂತಂದರೆ ನಾನು ಹಾಗಾದರೆ ತಂದೆಯ ಒಂದು ಚಿತ್ತವನ್ನು ನೆರವೇರಿಸಬೇಕು ಅನ್ನೋಂಥ ಒಂದು ವಿಷಯ ಬರುತ್ತೆ. ಲೋಕಕ್ಕೋಸ್ಕರ ತನ್ನ ಜೀವವನ್ನು ಕೊಟ್ಟರನಿಗೆ ನಾನು ಸಹಿತ ಬೇರೆಯವ್ರಿಗೋಸ್ಕರ ಜೀವ ಕೊಡುವಂಥ ಹಂಗಿನಲ್ಲಿ ಇದ್ದೇವೆ ಅನ್ನುವಂಥ ಒಂದು ಭಾವನೆ ಇರಬೇಕು. ತಂದೆಯ ದೇವ್ರನ್ನ ಮಕ್ಕಳನ್ನು ಯಾವ ರೀತಿಯಾಗಿ ಪ್ರೀತಿ ಮಾಡಿದ್ರು ಅದೇ ರೀತಿ ಸಹೋದರ ಸಹೋದರಿಗಳನ್ನು ನಾನು ಪ್ರೀತಿ ಮಾಡಬೇಕು ಅನ್ನೋಂಥ ಗುಣಗಳು ನಮ್ಮಲ್ಲಿ ಬರ್ತವೆ. ತಂದೆ ಹೆಂಗೆ ಒಳ್ಳೆಯವರಿಗೂ ಕೆಟ್ಟವರಿಗೂ ಮಳೆ ಸುರಿಸುವಂತೆ ಎಲ್ಲರನ್ನೂ ಕರುಣೆ ತೋರಿಸಿದ್ರು, ಅದೇ ರೀತಿ ನಾವು ಎಲ್ಲವರ ಮೇಲೂ ಕರುಣೆಯನ್ನು ತೋರಿಸ್ಬೇಕು. ಎಲ್ಲರೂ ಪಾಪಮಯ ಸ್ಥಿತಿಯಲ್ಲಿ ಬಿದ್ದೋಗಿದ್ದಾರೆ ಆದಾಮನ ಒಂದು ಇದರಲ್ಲಿ ಅನ್ನುವಂಥ ಒಂದು ಗುಣಲಕ್ಷಣ, ಒಂದು ಭಾವನೆ ನಮ್ಮಲ್ಲಿ ಇರುವಾಗ ಈ ಸಹಿಸಿಕೊಳ್ಳುವಂಥದ್ದು ಬರುತ್ತೆ. ಆ ಒಂದು ದೂಷಣೆಗಳು ನಮ್ಮ ಮೇಲೆ ಬರುವಾಗ ನಾವು ಸಂತೋಷದಿಂದ ಸ್ವೀಕರಿಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಕ್ರಿಸ್ತನ ಒಂದು ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಕ್ರಿಸ್ತನ್ ನಮ್ಮಲ್ಲಿ ಜೀವಿಸ್ತಾ ಇದ್ದಾರೆ ಅನ್ನೋದಾದರೆ ಇವೆಲ್ಲವನ್ನು ನಾವು ಸಂತೋಷದಿಂದ ಸ್ವೀಕರಿಲಿಕ್ಕೆ ಸಾಧ್ಯ ಆಗ್ತದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಫಿಲಿಪ್ಪಿಯ 3:10ರಲ್ಲಿ ಪೌಲರು ಹೇಳ್ತಾರೆ, ಆತನ ಪುನರುತ್ಥಾನದಲ್ಲಿರುವಂಥ ಶಕ್ತಿಯನ್ನು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ನೋಡಿರಿ, ಆ ಪುನರುತ್ಥಾನದಲ್ಲಿ ಎಂಥ ಶಕ್ತಿ ಇತ್ತು, ಅದು ಎಂಥ ಅಮರತ್ವ, ಒಂದು ಪದವಿಗೆ ಯೋಗ್ಯವಾಗುವಂಥ ಒಂದು ನಿತ್ಯ ಜೀವವನ್ನು ಪಡೆದಿರುವಂಥ ಶಕ್ತಿ ಅದು. ಅದನ್ನು ಯಾವುದೇ ಮರಣ ಮತ್ತೆ ಆತನನ್ನು ಹಿಡೀಲಿಕ್ಕೆ ಅಸಾಧ್ಯವಾಗಿತ್ತು. ಅಂಥ ಒಂದು ಶಕ್ತಿ ಅವರಲ್ಲಿತ್ತು ಅಂತ ನಾವು ನೋಡ್ತೀವಿ. ಅಂಥ ಶಕ್ತಿಯನ್ನು ನಾನು ಆತನ ವಿಷಯದಲ್ಲಿ ಮರಣದಲ್ಲಿ ಆತನಿಗೆ ಸ್ವರೂಪನಾಗಬೇಕು, ಅದೇ ಥರ ಹಿಂಸೆ ಬಾಧೆಗಳನ್ನು ಅನುಸರಿಸಿದರೆ ಆತನ ಮರಣಕ್ಕೆ ಸದೃಶವಾದಂಥ ಮರಣನ ನಾನು ಅನುಭವಿಸಬೇಕು ಅನ್ನುವಂಥದ್ದು ಪೌಲರಲ್ಲಿದ್ದಂಥ ಕುತೂಹಲವಾಗಿದೆ. ಅವ್ರ ಥರ ನಾನು ಜೀವಿಸಬೇಕು, ಅವ್ರ ಥರ ನಾನು ಸಾಯಬೇಕು, ಅವ್ರ ಥರ ನಾನು ಮರಣ ಅನುಭವಿಸ್ಬೇಕು ಅನ್ನುವಂಥ ಒಂದು ಕುತೂಹಲ ಅವರಿಗೆ ಇತ್ತು ಅಂತ ನಾವು ನೋಡ್ತೀವಿ. ಹಂಗಾರೆ ಪೌಲರು ಯಾವ ರೀತಿ ಹಿಂಸೆಗಳನ್ನು ಅನುಭವಿಸಿದ್ರು, ನೋವುಗಳನ್ನು ಸಹಿಸ್ಕೊಂಡ್ರು ಅಂದರೆ ಭಯಂಕರವಾದಂಥ ಹಿಂಸೆಗಳನ್ನು ಅನುಭವಿಸ್ಬಿಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ. ಪೌಲರು ಪತ್ರಿಕೆಗಳಲ್ಲಿ ಬರೆಯುವಾಗ ನಾವು ನೋಡ್ತೀವಿ, ಎಷ್ಟು ಸಾರಿ ಸರ್ಕಾರದವರು ಚಿಡಿ ಇಟ್ಟು ಹೊಡಿತಾರೆ, ಹಾವು ಕಡಿತೈತೆ, ಕಲ್ಲೆಸೆದು ಸಾಯಿಸ್ತಾರೆ, ಜನಗಳು ನೀರಿನಲ್ಲಿ ಸಮುದ್ರದಲ್ಲಿ ಹಡಗು ಒಡೆದು ಹೋಗ್ತೈತೆ, ಸರ್ಕಾರದವರು 3 ಸಾರಿ ಚಿಡಿ ಏಟುಗಳನ್ನು ಹೊಡೆದು ಇದು ಭಯಂಕರವಾದಂಥ ಹಿಂಸೆಗಳನ್ನೆಲ್ಲ ಕೊಟ್ಟರು. ಯಾಕೆ ಇದನ್ನೆಲ್ಲ ಪೌಲರು ಸಹಿಸ್ಕೊಂಡ್ರು ಅಂದರೆ ಪುನರುತ್ಥಾನದಲ್ಲಿದ್ದಂಥ ಯೇಸು ಕ್ರಿಸ್ತನಲ್ಲಿದ್ದಂಥ ಶಕ್ತಿ, ಒಂದು ಆ ಮಧ್ಯಾಹ್ನ 2 ಗಂಟೆಯ ಸಮಯದಲ್ಲಿ ಸೂರ್ಯನಂತೆ ಪ್ರಕಾಶಮಾನವಾದಂಥ ಬೆಳಕು ಪೌಲರ ಮುಂದೆ ಬಂದ ತಕ್ಷಣ ಆತನ ಕಣ್ಣು ಎಲ್ಲ ಮಂಜಾಗ್ಬಿಡ್ತೈತೆ. ಅಂಥ ಒಂದು ಪವರು ಅವರಲ್ಲಿ ಇತ್ತು. ಮತ್ತು ಆ ಒಂದು ಬೆಳಕಿನಲ್ಲಿ ಮಾತಾಡಿದರು. ಅಂಥ ಶಕ್ತಿ ತಾನು ಮಾಡ್ತಿದ್ದ ತಪ್ಪುಗಳನ್ನೆಲ್ಲ ಎತ್ತಿ ತೋರಿಸಿದಾಗ ಅದನ್ನೆಲ್ಲ ಅರ್ಥಕೊಂಡಂಥ ಪೌಲರು, ನಾನು ಅವ್ರ ಥರ ಜೀವಿಸಿ ಸತ್ತರೆ ನನಗೂ ಆ ಥರ ಸ್ವರೂಪ ಸಿಗುತ್ತೆ ಅಂತ ತಿಳ್ಕೊಂಡು ಅದನ್ನು ಇವರು ಈ ಹಿಂಸೆಗಳನ್ನೆಲ್ಲ ಸಹಿಸಿಕೊಂಡ್ರು. ಹಾಗಂದರೆ ಆ ಥರ ಭಾವನೆ ನಮಗೂ ಇದೆಯಾ? ನಾವು ಆ ಥರ ಇರಬೇಕು ಅಂತ ಅನ್ನಿಸ್ಕೊಂಡಿದ್ದೆ ಆದರೆ ಆ ಥರ ಇರಬೇಕು ಅಂತಂದರೆ ನಾವು ಆ ಥರ ಜೀವಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಅದರಿಂದ ಕೊಲಸ್ಯ 1:24ರಲ್ಲಿ ಹೇಳ್ತಾರೆ, ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ಈಗ ನಾನು ನಿಮಗೋಸ್ಕರ ಅನುಭವಿಸುತ್ತಿರುವಂಥ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದಿದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ನಾನು ಅನುಭವಿಸಿ ತೀರಿಸ್ತೀನಿ ನಾನು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಎಂಥ ಅದ್ಭುತವಾದಂಥ ಮಾತುಗಳು ನೋಡಿ. ನಾನು ಸುವಾರ್ತೆಗೆ ಸೇವಕನಾಗಿದ್ದೇನೆ, ಆದರೆ ನಿಮಗೋಸ್ಕರ ಅನುಭವಿಸ್ತಿರುವಂಥ ಬಾಧೆಗಳಲ್ಲಿ ಸಂತೋಷಪಟ್ಟು
ನಾನು ಇನ್ನೂ ಕ್ರಿಸ್ತನ ಒಂದು ಸಂಕಟಗಳೊಳಗೆ ಇನ್ನೂ ಉಳಿದಿದ್ದಾನೆ, ಇನ್ನೂ ಬಾಕಿ ಐತೆ ಬಲಿ. ಅದನ್ನು ಆ ಸಭೆ ಎಂಬ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ನಾನು ಅನುಭವಿಸಿ ತೀರಿಸ್ತೀನಿ ಅಂತಾರೆ. ಎಷ್ಟು ಪ್ರೀತಿ ಸಭೆಗೋಸ್ಕರ ತನ್ನ ಜೀವನ ಕೊಡೋದಕ್ಕೆ ಪೌಲರು ಮುಂದೆ ಬರ್ತಾವ್ರೆ. ನಾನು ತೀರಿಸ್ಬಿಟ್ಟು ಪೂರೈಸ್ಬಿಡ್ತೀನಿ ನಾನು ಅಂತ ಹೇಳ್ತಾರೆ. ಅಂದರೆ ಎಂಥ ಒಂದು ಪ್ರೀತಿ ಕರುಣೆಯನ್ನು ಇಟ್ಟಿದ್ದಾರೆ ಅಂತ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಆದ್ದರಿಂದ ಯೇಸು ಕ್ರಿಸ್ತರು ಸಭೆಗೋಸ್ಕರನೂ ಇಡೀ ಲೋಕಕ್ಕೋಸ್ಕರನೂ ತನ್ನ ಜೀವನ ಬಲಿಯಾಗಿ ಅರ್ಪಿಸಿದ್ರು, ಸಂತೋಷದ ಹಿಂಸೆ ನೋವುಗಳನ್ನು. ಅದಕ್ಕೆ ಪೌಲರು ಈ ಸಭೆ ಅಂದರೆ 1,44,000 ಮಂದಿ ಅಂತ ನಾವು ಹೇಳ್ತೀವಿ ಸಭೆ ಅಂದರೆ. ಇದು ಸಭೆ ಅಂದರೆ ಇದು ಸತ್ಯವೇದದಲ್ಲಿರುವಂಥ ಸಭೆ. ಇದು ಒಂದು ಚರ್ಚ್ ಅನ್ನೋಂಥದ್ದಕ್ಕೆ ಬರೋದಿಲ್ಲ. ಈ ಸಭೆ ಅಂತಂದರೆ ಈ ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ಬರತಕ್ಕಂಥ 1,44,000 ಮಂದಿ, ಇವರು ಕ್ರಿಸ್ತನ ಅಂಗಗಳು ಮತ್ತು ಕ್ರಿಸ್ತನ ಮೊದಲಿಗಿತ್ತಿ ಅಂತ ಕರೀತಾರೆ. ಇವರಿಗೆ ಸಭೆ ಅಂತ ಕರಿತೀವಿ. ಆದ್ದರಿಂದ ಅವರಿಗೋಸ್ಕರ ಎಲ್ಲ ನಿಂದೆ ಅಪಮಾನಗಳಿಂದ ಏನು ಬಂದರೂ ನಾನು ಅನುಭವಿಸಿ ತೀರಿಸ್ತೀನಿ ಅನ್ನೋಂಥ ಮನೋಭಾವನೆ ಅವರಲ್ಲಿ ಇದ್ದಿದ್ದರಿಂದ ಆ ಒಂದು ಸಭೆಗೆ ಅಂಗಗಳಾಗಬೇಕು ಅಂತ ಯಾರ್ಯಾರಿಗೆ ಇಷ್ಟ ಇದೆಯೋ, ಕ್ರಿಸ್ತನ ದೇಹಕ್ಕೆ ಮೊದಲಿಗಿತ್ತಿ ಆಗಬೇಕು ಅಂತ ಯಾರಿಗೆ ಇಷ್ಟ ಇದೆಯೋ, ಪರಲೋಕಕ್ಕೆ ಹೋಗಲೇಬೇಕು ಅನ್ನೋಂಥದ್ದು ಯಾರಿಗೆ ಇಷ್ಟ ಇದೆಯೋ ಅವರು ಈ ಒಂದು ಗುಣಗಳನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಕರ್ತನಲ್ಲಿ ಪ್ರೀತಿ ಸಹೋದರ ಸಹೋದರಗಳೇ, ಕೊಲಸ್ಯ 2ನೇ ಅಧ್ಯಾಯ 10-12ರಲ್ಲಿ ನೀವು ಆತನಲ್ಲಿ ಸುನ್ನತಿ ಹೊಂದಿದ್ದೀರಿ, ಸುನ್ನತಿಯನ್ನು, ಮತ್ತು ನೀವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಉಣಲ್ಪಟ್ಟಿದ್ದರಿಂದ ಸನ್ನತಿಯನ್ನು ಹೊಂದಿದ್ದೀರಿ. ಅಂದರೆ ಅದೇನಪ್ಪ ಅಂದರೆ ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವಂಥದ್ದೇ ಅಕ್ರಿಸ್ತೀಯ ಸುನ್ನತಿ ಅಂತ. ಹಂಗಾರೆ ಇನ್ಮೇಲೆ ನಾನು ಯಾವ ಪಾಪಕ್ಕೋಸ್ಕರ ಲೋಕಕ್ಕೋಸ್ಕರ ನಾನು ಸತ್ತೋಗ್ಬಿಟ್ಟೆ, ಇನ್ಯಾ ಕೆಲಸ ನಾನು ಮಾಡಲ್ಲ, ಇನ್ಮೇಲೆ ಕ್ರಿಸ್ತನಿಗೋಸ್ಕರ ನಾನು ಜೀವಿಸ್ತೀನಿ ಅಂತ ಅಂದಮೇಲೆ ಇನ್ನು ಮತ್ತೆ ಪಾಪದಲ್ಲಿ ನಾವು ಬೀಳಬಾರ್ದು. ಕರ್ತನಲ್ಲಿ ಪ್ರೀತಿ ಸಹೋದರಗಳೇ, ಪಾಪವನ್ನು ವಿಸರ್ಜಿಸಿಬಿಡ್ಬೇಕು. ಅದೇ ನಿಜವಾದಂಥ ಸುನ್ನತಿ ಅಂತ ಹೇಳ್ತಾರೆ. ಹಂಗಾರೆ ಒಳ್ಳೆಯ ನೀತಿಗೋಸ್ಕರ ನಾವು ಜೀವನ ಕೊಡಬೇಕು. ನೀತಿ ಕಾರ್ಯಗಳಿಗೋಸ್ಕರ, ಒಳ್ಳೆಯದಕ್ಕೋಸ್ಕರ, ಇತರರಿಗೋಸ್ಕರ ನಾವು ಎಲ್ಲವನ್ನು ಅನುಭವಿಸಬೇಕು ಕ್ರಿಸ್ತಂತರ. ಆಗಲೇ ನಿಜವಾದಂಥ ಸುನ್ನತಿ ಆಗುತ್ತೆ. 1 ಪೇತ್ರ 2:19-14ರಲ್ಲಿ ಹೇಳ್ತಾರೆ, ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅದನ್ನು ಸಹಿಸಿಕೊಂಡರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಆದರೆ ಶ್ಲಾಘ್ಯವಾಗಿದೆ. ಮತ್ತು ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ತಾಳ್ಮೆಯಿಂದ ಇದ್ದರೆ ಏನು ಪ್ರಯೋಜನ? ಒಳ್ಳೆಯದನ್ನು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದು ದೇವರಿನ ಮುಂದೆ ಶ್ಲಾಘ್ಯವಾಗಿದೆ. ಮತ್ತು ಅಷ್ಟೇ ಅಲ್ಲ, ನೀವು ಇದಕ್ಕೋಸ್ಕರನೇ ಕರೆದಿರೋದು ನಿಮ್ಮನ್ನು ದೇವರು ಅಂತ ಹೇಳ್ತಾರೆ. ನೀವು ಅದಕ್ಕೆ ಇದನ್ನು ಯೇಸು ಕ್ರಿಸ್ತರು ನಮಗೆ ಮಾದರಿಯಾಗಿ ಹೀಗೆ ಮಾಡಬೇಕು ನೀವು ಅಂತ ಹೇಳಿ ನಮಗೋಸ್ಕರ ಬಿಟ್ಟೋಗಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಪೇತ್ರ. ಆದ್ದರಿಂದ ನಾವೇನು ಮಾಡ್ಬೇಕಪ್ಪ ಅಂದರೆ ಯೇಸು ಕ್ರಿಸ್ತರು ಯಾವ ರೀತಿ ಮಾದರಿಯನ್ನು ತೋರಿಸಿದಾರೋ ಆ ರೀತಿಯಲ್ಲಿ ನಾವು ಮಾಡೋದಾದರೆ ಅದು ನಿಜವಾಗಿ ಒಳ್ಳೆಯದಾಗುತ್ತೆ, ಆಶೀರ್ವಾದದಾಯಕವಾಗಿ ಇರ್ತದೆ ಅಂತಾರೆ. 1 ಪೇತ್ರ 3:13-18 ಕೆಲವು ವಾಕ್ಯಗಳನ್ನು ನೋಡೋದಾದರೆ, 1 ಪೇತ್ರ 3:13-18 ಹೇಳ್ತಾರೆ, ನೀವು ಒಳ್ಳೆಯದನ್ನು ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆಯನ್ನು ಪಟ್ಟರೆ ನೀವು ಧನ್ಯರೇ. ಅವರ ಬೆದರಿಸುವಿಕೆಗೆ ಹೆದರದೆ ಕಳವಳಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವರೆಲ್ಲರಿಗೂ ಉತ್ತರ ಹೇಳುವುದಕ್ಕೂ ಯಾವಾಗಲೂ ಸಿದ್ಧವಾಗಿರಿ. ಆದರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿ ಒಳ್ಳೆಯ ಮನಸ್ಸಾಕ್ಷಿಯುಳ್ಳವರಾಗಿರಿ. ಅಂದರೆ ಇಲ್ಲಿ ಸುವಾರ್ತೆಯನ್ನು ಸಾರುವಾಗ ನಿಮಗೆ ನಿಂದೆಗಳನ್ನು, ಅಪಮಾನಗಳು ಬೈತವೆ, ನಿಮ್ಮನ್ನು ಬೈತಾರೆ. ನೀವು ಧರ್ಮ ಪ್ರಚಾರ ಮಾಡೋಕ್ಕೆ ಬಂದಿದ್ದೀರಾ ಅಥವಾ ಕ್ರಿಸ್ತನ್ನ ಇದು ಮಾಡೋಕ್ಕೆ ಬಂದಿದ್ದೀರಾ, ನಮ್ಮ ದೇವರು ಬಿಟ್ಟು ಹಾಗೆ ಹೀಗೆ ಅಂತ ನಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಅಂದರೆ ನೀವು ಧನ್ಯರು. ನೀತಿಯ ನಿಮಿತ್ತವಾಗಿ ನೀವು ಬಾಧೆ ಪಟ್ಟರೆ ಧನ್ಯರು. ಅವರ ಬೆದರಿಸುವಿಕೆಗೆ ಹೆದರಕ್ಕೆ ಹೋಗ್ಬೇಡಿ. ಕ್ರಿಸ್ತನನ್ನು ಕರ್ತನು ಅಂತ ನಿಮ್ಮ ಹೃದಯದಲ್ಲಿ ಪ್ರತಿಷ್ಠೆಪಡಿಸ್ರಿ. ಅವರು ಮಾತಾಡ್ತಾರೆ, ಅವರು ಉತ್ತರ ಹೇಳ್ತಾರೆ. ಆದರೆ ಎಲ್ರಿಗೂ ನೀವು ತಾಳ್ಮೆಯಿಂದ ಹೇಳ್ರಿ. ಬೈಯೋರಿಗೆ ಪ್ರತಿಯಾಗಿ ಬೈಯೋಕ್ಕೆ ಹೋಗ್ಬೇಡಿ. ಅವ್ರು ಹೊಡೆದ್ರು ಅಂತ ನೀವು ಹೊಡಿಯೋಕ್ಕೆ ಹೋಗ್ಬೇಡಿ. ಇದೆಲ್ಲ ಒಂದು ಸಿಸ್ಟಮೆಟಿಕ್ಕಾಗಿ ಹೇಳ್ತಾರೆ. ಅದರಿಂದ ಒಳ್ಳೆಯ ಮನಸ್ಸಾಕ್ಷಿಯುಳ್ಳವರಾಗಿರಿ. ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆಯ ನಡವಳಿಕೆಯನ್ನು ಕುರಿತು ನಿಮ್ಮನ್ನು ಬೈಯುವರು, ನಿಂದಿಸುವುದಕ್ಕೆ ನಾಚಿಕೆ ಪಡ್ತಾರೆ ಅಂತ ಹೇಳ್ತಾರೆ 16ಗೆ. ಆದ್ದರಿಂದ ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆಯ ನಡತೆಯುಳ್ಳವರಾಗಿ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟನು. ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ
ಬಾಧೆಪಟ್ಟು ಸತ್ತನು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಎಂಥ ಅದ್ಭುತವಾದಂಥ ಮಾತು. ಮತ್ತು 4:12-19 ಸಹಿತ ನಾವು ನೋಡೋದಾದರೆ, ಪ್ರಿಯರೇ, ನಿಮಗೆ ಪರಿಶೋಧನೆಗಾಗಿ ಪುಟ ಹಾಕಿದ್ದಕ್ಕೆ ಆಶ್ಚರ್ಯ ಪಡ್ಕೋಬೇಡಿ. ವಿಪರೀತವಾದ ಸಂಗತಿ ಸಂಭವಿಸಿತು ಅಂದರೆ ಭಯಂಕರವಾದ ಕಷ್ಟ. ಅಯ್ಯೋ, ಯಾರಿಗೂ ಬಂದಿಲ್ಲ ಇಂಥ ಕಷ್ಟ, ಆ ಥರ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿರ್ತೀರೋ ಅಷ್ಟರ ಮಟ್ಟಿಗೆ ಸಂತೋಷ ಪಡ್ರಿ. ಯಾಕೆ ಅಂದರೆ ಆತನ ಮಹಿಮೆಯ ಪ್ರತ್ಯಕ್ಷದಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸ ಪಡ್ತೀರಾ. ಕ್ರಿಸ್ತನ ನಿಮಿತ್ತ ನಿಂದೆಗೆ ಗುರಿಯಾದರೆ ನೀವು ಧನ್ಯರು. ತೇಜೋಮಯನಾದ ಆತ್ಮನಾಗಿರುವಂಥ ದೇವರಾತ್ಮ ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪಾಪಕಾರ್ಯಗಳಲ್ಲಿ ತಲೆ ಹಾಕುವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರ್ದು. ಅಂದರೆ ನೀವು ಪ್ರತಿಯಾಗಿ ನಿಂದೆ ಬಾಧೆಗಳನ್ನು ಕೊಡೋಕೆ ಹೋಗ್ಬಾರ್ದು, ನೀವು ಸಹಿಸ್ಕೊಳ್ಬೇಕಷ್ಟೇ. ಹಂಗಿದ್ರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡೆದೆ ಆ ಹೆಸರಿನಿಂದಲೇ ದೇವ್ರನ್ನ ಘನಪಡಿಸ್ಲಿ. ನ್ಯಾಯ ವಿಚಾರಣೆ ಸಮಯ ಬಂದೈತೆ, ಆದ್ದರಿಂದ ಹುಷಾರಾಗಿರಬೇಕು. ನೀವು ಯಾವ ರೀತಿ ನೀವು ಪ್ರತಿಕ್ರಿಯೆ ಮಾಡ್ತೀರೋ ಅದರ ಮೇಲೆ ನಿಮಗೆ ರಕ್ಷಣೆ ಸಿಗ್ತದೆ ಅಂತ ಹೇಳ್ತಾರೆ. ನೀತಿವಂತನೇ ರಕ್ಷಣೆ ಹೊಂದೋದು ಕಷ್ಟ, ಆದರೆ ಪಾಪಿಯು, ಭಕ್ತಿಹೀನನು, ಪಾಪಿಷ್ಟನ್ನು ನಿಲ್ಲೋದು ಹೆಂಗೆ ಅಂತ ಹೇಳ್ತಾರೆ. ಆದ್ದರಿಂದ ನೀವು ಒಳ್ಳೆಯದನ್ನು, ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನ ಕೈಗೆ ಒಪ್ಪಿಸಿಕೊಡ್ಲಿ ಅಂತ ಹೇಳ್ತಾರೆ. ಅದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಎಂಥ ಅದ್ಭುತವಾದಂಥ ಪಾಠ ಇದು. ಕ್ರಿಸ್ತನ ಶಿಷ್ಯರಿಗೆ, ಯೇಸು ಕ್ರಿಸ್ತನ ಹಿಂಬಾಲಕರಿಗೆ ಅತ್ಯುತ್ತಮವಾದಂಥ ಪಾಠ ಇದು. ಆದ್ದರಿಂದ ತಂದೆಯ ದೇವರು ಇವತ್ತು ನಮಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯಾದ ಯೆಹೋವ ದೇವರೇ, ಪರಿಶುದ್ಧನೇ, ದೇವನೇ, ಎಲ್ಲ ದೇವರು ದೊಡ್ಡವನೇ, ಕೃಪೆಯುಳ್ಳ ದೇವರೇ, ನಿಮ್ಮ ಮಗನ ಸಾರೂಪ್ಯಕ್ಕೆ ನಮ್ಮನ್ನು ಕರೆದಾತನೇ ತಂದೆ, ನಿಮ್ಮ ಪರಲೋಕದ ಬಾಧ್ಯತೆಗೆ ನಮ್ಮನ್ನು ಸೇರಿಸುವಂಥ ದೇವರೇ ತಂದೆ, ವಿಶೇಷವಾಗಿ ಹೌದು ದೇವರೇ, ಆ ಒಂದು ಪರಲೋಕಕ್ಕೆ ನಾವು ಹೋಗ್ಬೇಕಾದ್ರೆ, ಕ್ರಿಸ್ತನ ದೇಹಕ್ಕೆ ಅಂಗವಾಗಬೇಕಾದ್ರೆ ಯಾವ ರೀತಿ ಗುಣಲಕ್ಷಣಗಳನ್ನು ಹೊಂದ್ಕೊಳ್ಬೇಕೆಂಬುದಾಗಿ ಹೇಳಿದೆಯೇ, ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೀವಿ ತಂದೆ. ಹೌದು ಸ್ವಾಮಿ, ರೋಮ 15:3 ಹೇಳುವ ಪ್ರಕಾರವಾಗಿ ನಿನ್ನನ್ನು ದೂಷಣೆ ನನ್ನ ಮೇಲೆ ಬಂದವು. ನಾವು ಯಾವ ರೀತಿಯಲ್ಲಿ ತಂದೆಯೇ ಲೋಕಕ್ಕೋಸ್ಕರ, ಸಭೆಗೋಸ್ಕರ, ಇತರರಿಗೋಸ್ಕರ, ಸಹೋದರ ಸಹೋದರಿಗಳಿಗೋಸ್ಕರ ಯಾವ ರೀತಿ ನಾವು ಹಿಂಸೆಗಳನ್ನು ಸಹಿಸ್ಕೊಳ್ಬೇಕು, ಯಾವ ರೀತಿ ತಾಳ್ಕೊಳ್ಬೇಕು ಎಂಬುದಕ್ಕಾಗಿ ಒಳ್ಳೆ ಪಾಠವನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೀನಿ ದೇವರೇ. ನಮ್ಮನ್ನು ಅದೇ ರೀತಿಯಲ್ಲಿ ಲೋಕದ ಪಾಲಿಗೆ, ಪಾಪದ ಪಾಲಿಗೆ ಸತ್ತು ನೀತಿಗೋಸ್ಕರ ಜೀವಿಸುವಂತೆ ನಮ್ಮನ್ನು ನಿಮ್ಮ ಪರಿಶುದ್ಧ ಆತ್ಮದಿಂದ ನಡೆಸಬೇಕಾಗಿ ನಾವು ಬೇಡ್ಕೊಳ್ತೀವಿ. ಇದನ್ನು ಧ್ಯಾನ ಮಾಡುವಂಥ ಒಂದೊಂದು ಆತ್ಮಗಳನ್ನು, ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಮಗನ ಸಾರೂಪ್ಯಕ್ಕೆ ನಡೆಸಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತರ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದ ಬೇಡ್ಕೊಳ್ತೇನೆ ಪರಲೋಕ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್.